ಗೌರಿ ದೇವಿಯು ಸಕಲ ಸೌಭಾಗ್ಯವನ್ನು ಕೊಡುವ ದೇವತೆ. ಮದುವೆಯಾಗಿರದ ಹೆಣ್ಣು ಮಕ್ಕಳು ತಮಗೆ ಒಳ್ಳೆಯ ಗಂಡನನ್ನು ಪಡೆಯಲು ಮತ್ತು ವಿವಾಹಿತೆಯರು ದೀರ್ಘಕಾಲದ ಮುತ್ತೈದೆ ಸೌಭಾಗ್ಯವನ್ನು ಪಡೆಯಲು ಈ ಗೌರಿ ಹಬ್ಬದ ವ್ರತವನ್ನು ಆಚರಿಸುತ್ತಾರೆ. ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ. ಪೂಜೆ ಪ್ರಾರಂಭಿಸುವಾಗ ಕಲಶ ಸ್ಥಾಪನೆ ಮಾಡಿದ ನಂತರ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತು ಜಲಪಾತ್ರೆಯನ್ನು ಹಿಡಿದುಕೊಂಡು ಸಂಕಲ್ಪ ಮಾಡುತ್ತಾರೆ. ಸಂಕಲ್ಪ ಎಂದರೆ ಈ ಗೋತ್ರದ ಈ ಹೆಸರಿನ ನಾನು ಈ ಸ್ಥಳದಲ್ಲಿ ಈ ವಾರದಂದು ಈ ತಿಥಿಯಂದು ಗೌರಿ ದೇವಿಯ ಪೂಜೆಯನ್ನು ಎಲ್ಲಾ ಶ್ರದ್ಧಾಭಕ್ತಿಯಿಂದ ಮಾಡುತ್ತೇನೆ ಎಂದು ದೇವಿಗೆ ತಿಳಿಸುವುದು. ಸಂಕಲ್ಪಕ್ಕೆ ಸಂಸ್ಕೃತದಲ್ಲಿರುವ ಮಂತ್ರ ಹಾಗೂ ಅದರ ಕನ್ನಡ ಅರ್ಥವನ್ನು ತಿಳಿಯುವುದಾದರೆ, ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ, ನನ್ನಿಂದ ಆಗಿರುವ ಎಲ್ಲ ಪಾಪದೋಷಗಳು ದೂರವಾಗಲಿ ಎಂಬ ಉದ್ದೇಶದಿಂದ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ, ಪರಮೇಶ್ವರನ ಸಂತೋಷಕ್ಕಾಗಿ, ಶ್ರೀ ಗೌರಿ ಪಾರ್ವತಿ ಪ್ರಸಾದ ಸಿದ್ಧ್ಯರ್ಥಂ, ಶ್ರೀ ಗೌರಿ ಪಾರ್ವತಿ ದೇವಿಯ ಪ್ರಸಾದವನ್ನು ಪಡೆಯಲು, ಮಮ ಪತಿ ಸೌಖ್ಯ ದೀರ್ಘಾಯುಷ್ಯ ಮಹಾಸೌಭಾಗ್ಯ ಸಂಪತ್ ಪ್ರಾಪ್ತ್ಯರ್ಥಂ, ನನ್ನ ಗಂಡನ ಆರೋಗ್ಯ ದೀರ್ಘಾಯುಷ್ಯ ಮಹಾಸೌಭಾಗ್ಯ ಮತ್ತು ಸಂಪತ್ತು ದೊರಕಲು ಅಹಮಿಹ ಶ್ರೀ ಗೌರಿ ಪಾರ್ವತಿ ಪೂಜಾಂ ಕರಿಷ್ಯೆ, ನಾನು ಇಲ್ಲಿ ಶ್ರೀ ಗೌರಿ ಪಾರ್ವತಿ ದೇವಿಯ ಪೂಜೆಯನ್ನ ಮಾಡುತ್ತೇನೆ. ಸಂಕಲ್ಪದ ನಂತರ ದೇವಿಯನ್ನು ಆಹ್ವಾನಿಸಿ ಮಣೆ ಅಥವಾ ಮಂಟಪದ ಮೇಲೆ ಕೂಡಿಸುತ್ತಾರೆ. ಕಾಲುಗಳನ್ನು ತೊಳೆಯಲು ಪಾದ್ಯವನ್ನು, ಕೈಗಳನ್ನು ತೊಳೆಯಲು ಅರ್ಘ್ಯವನ್ನು, ಕುಡಿಯಲು ಆಚಮನೀಯವನ್ನು ಸಮರ್ಪಿಸುತ್ತಾರೆ. ಗೌರಿ ದೇವಿಗೆ ಪವಿತ್ರ ಸ್ನಾನ ಮಾಡುವಂತೆ ನೀರನ್ನು ಅರ್ಪಿಸಿ ವಸ್ತ್ರ, ಉಪವೀತ, ಗಂಧ, ಅಕ್ಷತ ಹಾಗೂ ಪುಷ್ಪವನ್ನು ಸಮರ್ಪಿಸುತ್ತಾರೆ. ಧೂಪ ದೀಪ ನೈವೇದ್ಯದ ನಂತರ ತಾಂಬೂಲವನ್ನು ಕೊಟ್ಟು ನಮಸ್ಕಾರ ಮಾಡುತ್ತಾರೆ. ಇಲ್ಲಿಗೆ ಷೋಡಶೋಪಚಾರ ಪೂಜೆ ಸಮಾಪ್ತಿಗೊಳ್ಳುತ್ತದೆ. ಮೊರದ ಜೊತೆಯ ಬಾಗಿನವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಗೌರಿ ಹಬ್ಬದ ಒಂದು ಪ್ರಮುಖ ಅಂಗವಾಗಿದೆ. ವಿಸರ್ಜಿಸುವ ಸಮಯದಲ್ಲಿ ನಮ್ಮ ಮನೆಗೆ ಬಂದಿರುವ ಗೌರಿ ದೇವಿಗೆ, ಪೂಜೆಯನ್ನು ಸ್ವೀಕರಿಸಿದ ಗೌರಿ ದೇವಿಯೇ, ನೀವು ಪುನಃ ನಿಮ್ಮ ಸ್ವಸ್ಥಾನಕ್ಕೆ ಮರಳಿ ಹೋಗಿರಿ. ಈ ಪೂಜೆಯಿಂದ ನನಗೆ ಸುಖ ಸೌಭಾಗ್ಯಗಳನ್ನು ದಯಪಾಲಿಸಿ ಎಂದು ಕೇಳಿ ಮೂರ್ತಿಯನ್ನು ಸ್ಥಳದಿಂದ ಸ್ವಲ್ಪ ಅಲುಗಾಡಿಸಿ ಅದನ್ನು ತಮ್ಮ ಪದ್ಧತಿಯ ಪ್ರಕಾರ ನೈಸರ್ಗಿಕ ಜಲಮೂಲದಲ್ಲಿ ವಿಸರ್ಜಿಸುತ್ತಾರೆ.